ಗ್ರ್ಯಾಟಿಟ್ಯೂಡ್ ಜರ್ನಲ್ ಬರೀಲೇಬೇಕಾ? ಒಂದಲ್ಲ, ಎರಡಲ್ಲ, 3 ಸಾರಿ ಹೇಳಿಬಿಡ್ತೀನಿ ಕೃತಜ್ಞತೆಯನ್ನು. ಬರೆಯೋದು ಅಂದರೆ ನನಗೆ ಯಾಕೋ ಇಷ್ಟ ಇಲ್ಲ. ಹಾಗೆ ಹೇಳುವವರಾಗಿದ್ದರೆ ಮತ್ತೊಮ್ಮೆ ವಿನಂತಿಸ್ಕೊಳ್ತಿದ್ದೀನಿ, ಗ್ರ್ಯಾಟಿಟ್ಯೂಡ್ ಜರ್ನಲ್ ಬರೀಲೇಬೇಕು. ಯಾಕೆ? ಹಾಳೆ ಅಥವಾ ನೋಟ್ಬುಕ್ಕು, ಪೆನ್ನನ್ನು ಎತ್ತಿಟ್ಕೊಂಡು ಕುತ್ಕೋತಿರಲ್ಲ ಬರೆಯೋದಕ್ಕಾಗಿ. ಅದುವರೆಗೂ ಉದ್ವೇಗದಿಂದಲೋ, ಕೋಪದಿಂದಲೋ, ಅಸಹಾಯಕತೆಯಿಂದಲೋ, ದುಃಖದಿಂದಲೋ, ಕೀಳರಿಮೆಯಿಂದಲೋ, ಯಾವುದೋ ನೋವಿನಿಂದಲೋ ಬಳಲ್ತಾ ಇರುವಂಥ ಒಂದು ಮನಸ್ಸು ಹೀಗೆ ಬರೆಯೋದಕ್ಕೆ ಕೂತ್ಕೊಂಡಾಗ ಅದಕ್ಕೊಂದು ಸಿದ್ಧತೆಯಾಗತ್ತೆ. ಆ ಸಿದ್ಧತೆಯಲ್ಲಿಯೇ ಆಲೋಚನೆಗಳಿಗೆ ಒಂದು ಆರ್ಗನೈಸ್ಡ್ ಆದಂತಹ ಪ್ಯಾಟರ್ನ್ ಸಿಗತ್ತೆ. ಅಂದರೆ ನಮ್ಮ ಆಲೋಚನೆಗಳು ಒಂದು ವ್ಯವಸ್ಥಿತವಾದಂತಹ ರೂಪದಲ್ಲಿ ಅಭಿವ್ಯಕ್ತಿಗೊಳ್ಳೋದಕ್ಕೆ ಇದು ಸಹಾಯವಾಗುತ್ತೆ. ಅಕ್ಷರಗಳ ಮೂಲಕ ನಾವು ಏನನ್ನ ಬರೆಯೋದ್ರ ಮೂಲಕ ಹೇಳಕ್ಕೆ ಹೊರಡ್ತಾ ಇದ್ದೀವಲ್ಲ, ಅದು ಹೆಚ್ಚು ಸ್ಪಷ್ಟವಾಗತ್ತೆ. ಇಷ್ಟೇ ಅಲ್ಲ, ಇವತ್ತು ಬರೆದಿರೋದನ್ನು ಓದಿದಾಗಲೂ ಮನಸ್ಸು ಎಷ್ಟು ನಿರಾಳವಾಗುತ್ತೆ ಗೊತ್ತಾ? ದಯವಿಟ್ಟು ಬರೆಯೋದನ್ನು ಮಾತ್ರ ಮುಂದುವರಿಸಿ ನಿಲ್ಲಿಸಬೇಡಿ.